ದಿನ ಮುಳಬಾಗಿಲು ತಾಲೂಕಿನ ರೋಟರಿ ಮುಳಬಾಗಿಲು ಸೆಂಟ್ರಿಗೆ ಒಂದು ಶುಭ ದಿನ. ಯಾಕಂದರೆ ಈ ಒಂದು ಉಚಿತ ಹಸುಗಳ ವಿತರಣೆ ಕಾರ್ಯಕ್ರಮಕ್ಕೆ ನಮ್ಮ ಡಿ ಜಿ ಆದ ಶ್ರೀಧರ್ ಸರ್ ಅವರು, ಅದೇ ರೀತಿ ಆಮು ಲಕ್ಷ್ಮೀ ಸರು, ನಮ್ಮ ಕೋಲಾರ ಸುಧಾಕರ್ ಸರ್ ಅವರು ಮತ್ತು ರೋಟರಿ ಮುಳಬಾಗಿಲು ಸೆಂಟ್ರಲ್ನ ಅಧ್ಯಕ್ಷರಾದಂಥ ಶ್ರೀನಿವಾಸ ರೆಡ್ಡಿ ಅವರು, ಕಾರ್ಯದರ್ಶಿ ಅಂತ ರಘುನಾಥ್ ಇವರು, ಕೋಲಾರ ನಂದಿನಿ ರೋಟರಿ ಅಧ್ಯಕ್ಷರಾದ ದೇವಲ್ಲಿ ಶಂಕರನ್ ಅವರು ಮತ್ತು ಸಿ ಎಸ್ ಶಂಕರನ್ ಅವರು ಮತ್ತು ಚಂದ್ರಶೇಖರ್ ಸರು ಮತ್ತು KSP ಪ್ರಭಾಕರ್ ಅವರು ಮತ್ತು ನಮ್ಮ ಹಿರಿಯರು, ನಮ್ಮ ಮಾರ್ಗಸೂಚಿಯಲ್ಲಿ ರೋಟರಿ ಇದರಲ್ಲಿ ರವೀಂದ್ರ ಸರ್, ಡಿಸ್ಟ್ರಿಕ್ಟ್ ಸೆಕ್ರೆಟರಿ ರವೀಂದ್ರ ಸರ್ ಅವರು ಮತ್ತು ಅದೇ ರೀತಿ ನಮ್ಮ KC ಶಂಕರರಾವ್ ಸರ್, SVT ಶಂಕರರಾವ್ ಸರು ಮತ್ತು KMS ಶಂಕರರಾವ್ ಸರ್ ಮತ್ತು ಶಂಕರ್ ಪ್ರಸಾದ್ ಸರು ಮತ್ತು KMS ಶಂಕರ ಸರ್ ಎಲ್ಲರೂ ಮತ್ತು ಎಲ್ಲ ಫಲಾನುಭವಿಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ತಾಯಿದ್ದಾರೆ. ಯಾಕಂದರೆ ರೋಟರಿ ಮುಳಬಾಗಿಲು ಸೆಂಟ್ರ್ ಅಂದರೆ ಒಂದು ಹಿಸ್ಟ್ರಿ ಇದೆ ಸರ್. ಹಿಸ್ಟ್ರಿ ಅಂದರೆ ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮದನ್ನು ಎಲ್ಲ ಸದಸ್ಯರು ಬಂದು ಒಂದಾಗಿ ಬಂದು ಆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ನಾವು ಇವತ್ತೊಂದು ರೋಟರಿ ಅಧ್ಯಕ್ಷ ಆಗಬೇಕು ಅಂದರೆ ನಾವು ಮಾಡಬೇಕು ಅಂತ ಬರ್ತಾ ಇದ್ದಾರೆ. ಅಂದರೆ ಆ ರೋಟರಿಯಲ್ಲಿ ಏನು ಸೇವೆ ಇದೆ ಅಂತ ಗೊತ್ತಾಗ್ತಾ ಇರೋದು ಇವಾಗ ಗೊತ್ತಾಗ್ತಾ ಇದೆ. ಅದು ನಾನು ಸರ್ವಿಸ್ ಮಾಡಬೇಕು, ಸೇವೆ ಮಾಡಬೇಕು, 4 ಜನಕ್ಕೆ ಬಡವರಾಗಲಿ ರೈತರಿಗಾಗಲಿ ನನ್ನಿಂದ ಸೇವೆ ಆಗಬೇಕು ಅಂತೇಳಿ ಇವತ್ತು ಬರ್ತಾ ಇದ್ದಾರೆ. ಇವತ್ತು ವರ್ಷವೂ ಸದಸ್ಯರು ಜಾಸ್ತಿ ಆಗ್ತಾ ಇದ್ದಾರೆ. ಸುಮಾರು ನೆಕ್ಸ್ಟ್ ಇಯರು 26-27ಗೆ ಒಂದು 75 ಸದಸ್ಯರಾಗುವಂಥ ನಿರೀಕ್ಷೆ ಇದೆ. ಒಳ್ಳೆ ಕಾರ್ಯಕ್ರಮ ಬರ್ತದೆ. ಇವತ್ತು ನಮ್ಮ ರೋಟರಿ ಮುಳಬಾಗಿಲು ಸೆಂಟ್ರಲ್ಲಿ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲದಕ್ಕೆಲ್ಲ ರೋಟರಿ ಇದರಲ್ಲಿ ಒಂದು ಕೊರೋನಾ ಟೈಮಲ್ಲಾಗಲಿ, ಒಂದು ಇದರಲ್ಲಿ ಸರ್ಕಾರಿ ಶಾಲೆಗಳಾಗಲಿ, ರೈತರಿಗಾಗಲಿ, ಬಡವ್ರಿಗಾಗಲಿ, ಒಂದು ಹಾಸ್ಪಿಟಲ್ ಪ್ರಾಬ್ಲಮ್ ಆಗಲಿ, ಒಂದು ಸ್ಕೂಲ್ಗೆ ಒಂದು ಆನ್ಲೈನ್ ಟಿವಿಗಾಗಲಿ, ಡೆಸ್ಕ್ಗಳಾಗಲಿ ಎಲ್ಲ ಒಂದು ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇನ್ನೂ ನಮ್ಗೆ ಅದೃಷ್ಟ ಅಂದರೆ ನಮ್ಮ ಡಿ ಜಿ ಶ್ರೀಧರ್ ಸರ್ ಅವರು ನಮ್ಗೊಂದು ಇದೆ ಅಂದರೆ ಬಡವರಿಗೆ, ತಾಯಂದರಿಗೆ ಒಂದು ಹಸು ವಿತರಣೆ ಕಾರ್ಯಕ್ರಮ ಇಕ್ಕಿದ್ದಾರೆ. ಅದು ಒಳ್ಳೆಯ ಒಂದು ಕಾರ್ಯಕ್ರಮ. ಇದರಲ್ಲಿ ಸುಮಾರು ಇಲ್ಲಿ ನಮ್ಮ ರೋಟರಿ ಭವನ ಹತ್ರ ಒಂದು 20 ಹಸು ಕೊಟ್ಟಿದ್ದೀವಿ. ಬೇರೆ ಒಂದು 2 ಕಡೆ ಹಾಕಿ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಇದಕ್ಕೆ ಎಲ್ರಿಗೂ ಒಂದು ಬಡವರಿಗೆ ಒಳ್ಳೆಯ ಒಂದು ಕೆಲಸ, ಅವರು ಅವ್ರ ಕುಟುಂಬರು, ಯಾಕಂದರೆ ಅವ್ರ ಕುಟುಂಬದಲ್ಲಿ ಅವರಿದ್ದು ಅವ್ರ ಮಕ್ಕಳಿದ್ದು ಎಜುಕೇಷನ್ ಮಾಡ್ಸೋಕ್ಕಾಗಲಿ ಯಾವುದೇ ಒಂದು ತೊಂದರೆ ಆಗದಿರ ಅವ್ರಿಗೆ ಒಂದು ಆಧಾರ ಮಾಡ್ದಂಗೆ ಆಯಿತು. ಒಳ್ಳೆಯ ಕೆಲಸಗಳಾಯಿತು. ಅದೇ ರೀತಿ ಇವತ್ತು ನಾವು ಒಂದು ಕಾರ್ಯಕ್ರಮವನ್ನು ಎಲ್ಲ ಸದಸ್ಯರು ಬಂದು ಇವತ್ತೊಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿ ಅದನ್ನ ಒಂದು ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ. ನಮ್ಮ ಆಮ ಲಕ್ಷ್ಮೀನಾರಾಯಣ ಅವರು ಒಂದು ಮಾತು ಹೇಳ್ತೀನಿ. ಅವರು ಇಲ್ಲಿ ಒಂದು ಲಕ್ಷ ರೂಪಾಯಿ ಕೊಟ್ಟರು ಸರ್ ನಮಗೆ. ಏನಂದರೆ ಇಲ್ಲಿ ನೀವು ಸರ್ವಿಸ್ ಮಾಡಿ ನಿಮ್ಮ ರೋಟರಿ ಇದನ್ನು ಕೂಡ ಒಂದು ದೊಡ್ಡದಾಗಿದೆ ಬೆಳೆಸಿ ಚೆನ್ನಾಗಿ ಮಾಡಿ ಅಂತೇಳಿ ಆ ಥರ ಅನೇಕ ದಾನಿಗಳು ಮಾಡಿ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಸಹ ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಲ್ಲಿ ನಮಗೂ ಶ್ರೀಧರ್ ಸರ್ ಅವರು ಸಹ ಒಳ್ಳೆ ಕಾರ್ಯಕ್ರಮ ತಂದುಕೊಟ್ಟಿದ್ದಾರೆ. ಒಳ್ಳೆಯವರು ಮಾಡ್ರಿ, ನೀವು ನಾನು ಇದ್ದೀನಿ ಇನ್ನೂ ಮಾಡ್ರಿ ಅಂತೇಳಿ ಇವತ್ತೆಲ್ರಿಗೂ ಹೇಳ್ತಾ ಇದ್ದಾರೆ. ಒಳ್ಳೇದಾಯಿತು. ಇದರಲ್ಲಿ ಯಾವುದೋ ರಾಜಕೀಯ ಬರಲ್ಲ. ನಮ್ಮ ಸ್ವಂತ ಎಲ್ಲರೂ ಇದ್ದೇ ರೋಟರಿ, ಎಲ್ಲರೂ ಮಾಡೋದು ಇದು ರಾಜಕೀಯ ಬೆಳೆಸಬಾರ್ದು. ಎಲ್ಲ ಅಣ್ಣ ತಮ್ಮಂದರಾಗಿ ಒಳ್ಳೆಯ ಕೆಲಸಗಳು ಮಾಡಬೇಕು, ಒಳ್ಳೆ ರೈತರಿಗೆ ಮಾಡಬೇಕು, ಬಡವರಿಗೆ ಮಾಡಬೇಕು. ಒಂದು ಯಾವುದೇ ಒಂದು ತೊಂದರೆ ಇದೆ ನಾವಿದ್ದೀವಿ ಅಂತ ನಮ್ಮ ರೋಟರಿಯನ್ನು ಹೋಗಿ ಅವ್ರಿಗೊಂದು ಸಹಾಯ ಮಾಡಿದಾಗ ಅವ್ರು ತಿಳ್ಕೊಂಡು ಆವಾಗ ರೋಟರಿ ಅಂತ ಹೇಳಿದ್ರು. ಇವತ್ತಿಲ್ಲಿ ಅಲ್ಲಿಂದ ಡೆಲ್ಲಿವರೆಗೂ ಅಂತ ಹೇಳ್ತಾರೆ. ಆ ಥರ ಇತ್ತು. ಅಲ್ಲಿಂದ ಇಂಟರ್ನ್ಯಾಷನಲ್ ಇದು ರೋಟರಿ ಅಂದರೆ ಇಂಟರ್ನ್ಯಾಷನಲ್ ಎಲ್ಲರೂ ನಾವು ಒಂದು ಹೈದ್ರಾಬಾದ್ಗೆ ಹೋಗಿದ್ದೀವಿ ಮಾತಾಡ್ತಾರೆ ರೋಟರಿ ಅಂತ ಹೇಳೋ ಇಷ್ಟೊತ್ತಿಗೆ ಅವ್ರು ಕರೆಸಿ ಏನು ಒಂದು ಇದು ಮಾಡಿದೆ ಅಂದರೆ ಆ ಥರ ಒಂದು ಒಳ್ಳೆಯ ಒಂದು ಸಂಸ್ಥೆ. ಈ ಸಂಸ್ಥೆ ಹಿಂಗೆ ಬೆಳಿಬೇಕು. ಒಳ್ಳೆ ಒಂದು ಕಾರ್ಯಕ್ರಮ ಮಾಡಿ ಒಳ್ಳೆಯ ಒಂದು 1.5 ಕೋಟಿ ಒಂದು ಸ್ಕೂಲು ನಂಗ್ಲಿಯಲ್ಲಿ ಕಟ್ಟಿದ್ದೀವಿ ಅಂದರೆ ನಮ್ಮ ರೋಟರಿ ಸಂಸ್ಥೆಯಿಂದ ಮತ್ತು ಇದು ಮಾಡಿದ್ದು. ಅಂಥ ಥರ ಇವತ್ತು ನೂರಾರು ಮಕ್ಕಳು ಎಜುಕೇಷನ್ ಆಗ್ತಾಯಿದೆ ಅಂತ. ಇವತ್ತು ನೂರಾರು ಬಡವರು ಒಂದು ಅವರ ಮನೆಯಲ್ಲಿ ಅವ್ರು ಸಂತೋಷವಾಗಿರ್ಬೇಕು ಅಂದರೆ ಹಸು ವಿತರಣೆ ಮಾಡ್ತಾಯಿದ್ರಲ್ಲ. ಇಂಥ ಒಂದು ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮಗಳು ಇಂಥ ಕಾರ್ಯಕ್ರಮ ಮಾಡಿಕೊಟ್ಟಂಥ ನಮ್ಮ ಡಿ ಜಿ ಅವರಿಗೆ, ನಮ್ಮ ರೋಟರಿ ಮುಳಬಾಗಿಲು ಸೆಂಟ್ರಿಂದ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ನಾವು ಇನ್ನು ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ಒಂದು ರೋಟರಿಯನ್ನು ಸಂಸ್ಥೆಯನ್ನು ಬೆಳೆಸ್ಕೊಂಡು ಒಳ್ಳೆ ಕೆಲಸಗಳನ್ನು ಮಾಡಿ ಬಡವರಿಗೆ, ರೈತರಿಗೆ ಎಲ್ರಿಗೂ ಒಳ್ಳೇದು ಮಾಡೋಣ ಅಂತೇಳಿ ಇವತ್ತು ಎಲ್ಲ ನಮ್ಮ ಸದಸ್ಯರು ಮತ್ತು ನಮ್ಮ ಡಿ ಜಿ ಅವರು ಮತ್ತು ಸೆಕ್ರೆಟರಿ ಮತ್ತು ಎಲ್ಲರೂ ಬಂದು ಇವತ್ತು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ರೋಟರಿ.